ಶಶಿಧರ ಅಂತ ನಾಮಕರಣ ಮಾಡಲಾಗಿದೆ. ಚಿತ್ರದುರ್ಗದಲ್ಲಿ ನಡೆದ ನಾಮಕರಣ ಕಾರ್ಯಕ್ರಮದಲ್ಲಿ ಮಾತನಾಡಿದ ರೇಣುಕಾಸ್ವಾಮಿ ಪೋಷಕರು, ಪುತ್ರ ರೇಣುಕಾಸ್ವಾಮಿಯೇ ಹುಟ್ಟಿ ಬಂದಷ್ಟು ಖುಷಿಯಾಗಿದೆ ಎಂದಿದ್ದಾರೆ. ಇದೇ ವೇಳೆ ಹಳೆಯ ಕಹಿ ಘಟನೆ ಮರೆಯಲು ಆಗದು ಅಂತ ಭಾವುಕರಾಗಿದ್ದಾರೆ. ಖುಷಿಯಾಗಿದೆ, ಸ್ವತಃ ಮಗನ್ನೇ ಒಂದಂಗೆ ಆಗಿದೆ. ಆ ಒಂದು ಸಂತೋಷ ಇದೆ, ಆದರೂ ಕೂಡ ಅದನ್ನು ಹಳೆದನ್ನು ಮರಿಲಿಕ್ಕೆ ಆಗ್ತಾ ಇಲ್ಲ. ಅವನೇ ಬಂದಿದ್ದಾನೆ ಅಂತ, ರೇಣುಕಾಸ್ವಾಮಿನೇ ಹುಟ್ಟಿ ಬಂದಿದ್ದಾನೆ ಮನೆಗೆ. ಸಂತೋಷ ಆಯಿತು, ಆದರೂ ಒಳಗೆ ದುಃಖ ಐತೆ. ತೆಲಂಗಾಣದ ನಾಗರ್ ಕರ್ನೂಲ್ ಜಿಲ್ಲೆಯಲ್ಲಿ ಸುರಂಗ ಮಾರ್ಗ ನಿರ್ಮಾಣದ ವೇಳೆ ಸುರಂಗದ ಮೇಲ್ಭಾಗ ಕುಸಿದು ಸಿಲುಕಿದ 8 ಕಾರ್ಮಿಕರ ರಕ್ಷಣೆಗೆ ಕಾರ್ಯಾಚರಣೆ ಮುಂದುವರೆದಿದೆ. ಎನ್ಡಿಆರ್ಎಫ್, ಎಸ್ಡಿಆರ್ಎಫ್, ಸೇನೆ, ಎನ್ಎಚ್ಐಡಿಸಿಎಲ್ನ ಸುಮಾರು 300 ರಕ್ಷಣಾ ಸಿಬ್ಬಂದಿ ಯುದ್ಧೋಪಾದಿಯಲ್ಲಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ. ಲೋಕೋಮೋಟಿವ್ ಮೂಲಕ ಈವರೆಗೆ ಸುಮಾರು 14 ಕಿಲೋಮೀಟರ್ ಸುರಂಗದೊಳಗೆ ಬೋರಿಂಗ್ ಮಷಿನ್ ಕಾರ್ಯನಿರ್ವಹಿಸುತ್ತಿದ್ದ ಸ್ಥಳಕ್ಕೆ ರಕ್ಷಣಾ ಸಿಬ್ಬಂದಿ ತಲುಪಿದ್ದಾರೆ. ಸೋಮವಾರ ಮುಂಜಾನೆಯೊಳಗೆ ಕಾರ್ಮಿಕರನ್ನ ರಕ್ಷಿಸುವ ಭರವಸೆ ನೀಡಿದ್ದಾರೆ. ಇತ್ತ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಜೊತೆ ಮಾತನಾಡಿದ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕಾರ್ಮಿಕರ ರಕ್ಷಣೆಗೆ ಸಾಧ್ಯವಿರುವ ಎಲ್ಲಾ ಪ್ರಯತ್ನಗಳನ್ನು ಮಾಡುವಂತೆ ಸೂಚಿಸಿದ್ದಾರೆ. ಶನಿವಾರ ರೇವಂತ್ ರೆಡ್ಡಿಗೆ ಕರೆ ಮಾಡಿದ್ದ ಪ್ರಧಾನಿ ಮೋದಿ ಕಾರ್ಮಿಕರ ರಕ್ಷಣೆಗೆ ಕೇಂದ್ರದಿಂದ ಸಾಧ್ಯವಿರುವ ಎಲ್ಲಾ ನೆರವು ನೀಡುವ ಭರವಸೆ ನೀಡಿದ್ದಾರೆ. ಸುರಂಗ ಮಾರ್ಗದೊಳಗೆ ಸುಮಾರು 14 ಕಿಲೋಮೀಟರ್ ಒಳಗೆ ತೆರಳಿರುವ ರಕ್ಷಣಾ ಸಿಬ್ಬಂದಿಗೆ ಸಾಲು ಸಾಲು ಸವಾಲು ಎದುರಾಗಿವೆ. ಸುರಂಗದೊಳಗೆ ಸುಮಾರು 200 ಮೀಟರ್ನಷ್ಟು ದೂರದ ಪ್ರದೇಶ ಮೇಲಿಂದ ಕೆಳಗೆ ಬಿದ್ದ ಅವಶೇಷಗಳಿಂದ ತುಂಬಿ ಹೋಗಿದೆ. 200 ಮೀಟರ್ನಷ್ಟು ಅವಶೇಷಗಳ ರಾಶಿಯನ್ನ ದಾಟಿದ್ರಷ್ಟೇ 8 ಮಂದಿ ಕಾರ್ಮಿಕರನ್ನ ತಲುಪಬಹುದಾಗಿದೆ. ಕಾರ್ಮಿಕರನ್ನ ತಲುಪಲು ಮೊದಲು ಅವಶೇಷಗಳನ್ನ ಹೊರಹಾಕಬೇಕಿದೆ. ಆದರೆ 11 ರಿಂದ 13 ಕಿಲೋಮೀಟರ್ ಅಂತರದ ಮಧ್ಯೆ ಸಾಕಷ್ಟು ನೀರು ತುಂಬಿಕೊಂಡಿವೆ. ಹೀಗೆ ತುಂಬಿಕೊಂಡ ನೀರನ್ನ ಮೊದಲು ಹೊರಹಾಕದಿದ್ದಲ್ಲಿ ಅವಶೇಷಗಳನ್ನ ಹೊರತೆಗೆಯುವುದು ಕಷ್ಟ ಅಂತ ಅಧಿಕಾರಿಗಳು ಹೇಳಿದ್ದಾರೆ. 200 मीटर का पैच और रह जाता है, जिस एरिया में पूरी तरह से डेब्री से भरा है. तो जब तक वो डेब्री साफ नहीं होगा तब तक नहीं पता चल पाएगा कि जो विक्टिम्स है उनका एग्जैक्ट लोकेशन कहाँ है और उनको हम कैसे निकाल पाए. अभी तक बीच में 11 किलोमीटर का पैच, 11 किलोमीटर से 13 के बीच में जो 2 किलोमीटर का मैंने बताया, उस एरिया में काफी पानी है. तो पानी निकालने का प्रोसेस अभी चल रहा है. ಇನ್ನು ಸುರಂಗದೊಳಗಡೆ ಹೋದ ರಕ್ಷಣಾ ಸಿಬ್ಬಂದಿ ಜೋರಾಗಿ ಕಾರ್ಮಿಕರ ಹೆಸರನ್ನ ಕೂಗಿದ್ದಾರೆ. ಆದರೆ ಈ ವೇಳೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಸಂಗಮದ ನೀರಿನಲ್ಲಿ ಮಲ ಬ್ಯಾಕ್ಟೀರಿಯಾ ಪತ್ತೆಯಾಗಿದೆ. ಸಂಗಮದಲ್ಲಿ ಸ್ನಾನ ಮಾಡುವುದು ಯೋಗ್ಯವಲ್ಲ ಎಂದು ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿ ನೀಡಿತು. ಇದೀಗ ಸಿಪಿಸಿಬಿ ನೀಡಿದ ಅಂಕಿಅಂಶ ತಾಳೆಯಾಗುತ್ತಿಲ್ಲ ಎಂದು ಅಲಹಾಬಾದ್ ಯೂನಿವರ್ಸಿಟಿಯ ಪ್ರೊಫೆಸರ್ ಉಮೇಶ್ ಕುಮಾರ್ ವಾದಿಸಿದ್ದಾರೆ. ಅಲ್ಲದೆ ಸಂಗಮದ ನೀರು ಸ್ನಾನಕ್ಕೆ ಯೋಗ್ಯವಾಗಿದೆ ಎಂದಿದ್ದಾರೆ. ಸಿಪಿಸಿಬಿ ನೀಡಿದ ವರದಿಯಲ್ಲಿ ಕರಗಿದ ಆಮ್ಲಜನಕದ ಮಟ್ಟವು ಉತ್ತಮವಾಗಿದೆ, ಬಿಒಡಿ ಮಟ್ಟವೂ ಸಹ ಗೋಚರಿಸುತ್ತದೆ. ಆದರೆ ಸಿಪಿಸಿಬಿ ಡೇಟಾದಲ್ಲಿ ಮಲ ಕೋಲಿಫಾರಂ ಅನ್ನು ಉತ್ಪ್ರೇಕ್ಷಿತ ರೀತಿಯಲ್ಲಿ ತೋರಿಸಿದೆ. ಸಿಪಿಸಿಬಿ ತನ್ನ ಮೂಲವನ್ನು ಬಹಿರಂಗಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಕೇರಳದಲ್ಲಿ ಬುಲೆಟ್ ಲೇಡಿ ಎಂದೇ ಕುಖ್ಯಾತಳಾಗಿದ್ದ ಪಯ್ಯನ್ನೂರಿನ ನಿಖಿಲಾಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಧನದ ವೇಳೆ ನಿಖಿಲಾ ಬಳಿ 40 ಗ್ರಾಂ ಮೆಥಾಂಫೆಟಮಿನ್ ಡ್ರಗ್ ಪತ್ತೆಯಾಗಿದೆ. ನಿಖಿಲಾ ಬೆಂಗಳೂರಲ್ಲಿ ಡ್ರಗ್ಸ್ ಖರೀದಿಸಿ ಕೇರಳಕ್ಕೆ ಸಾಗಿಸುತ್ತಿದ್ದಳು ಎಂದು ಅಬಕಾರಿ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. 2023ರಲ್ಲೂ ಸಹ ಬುಲೆಟ್ ಲೇಡಿ ಅಲಿಯಾಸ್ ನಿಖಿಲಾ ಬಂಧನಕ್ಕೊಳಗಾಗಿದ್ಲು. ಪಕ್ಕಾ ಮಾಹಿತಿ ಪಡೆದು ನಿಖಿಲಾ ಮನೆ ಮೇಲೆ ದಾಳಿ ನಡೆಸಿದ್ದ ಪೊಲೀಸರಿಗೆ ಬ್ಯಾಗ್ ಒಂದರಲ್ಲಿ 1.6 ಕೆಜಿ ಗಾಂಜಾ ಪತ್ತೆಯಾಗಿತ್ತು. ಮೋಟಾರ್ ಸೈಕಲ್ನಲ್ಲಿ ಹಲವು ರಾಜ್ಯಗಳನ್ನು ಸುತ್ತಾಡುತ್ತಿದ್ದ ನಿಖಿಲಾ ಈ ವೇಳೆ ಪರಿಚಯ ಆದ ಸ್ನೇಹಿತರ ಜೊತೆ ಸೇರಿ ಡ್ರಗ್ಸ್ ಮಾರಾಟ ಆರಂಭಿಸಿದ್ಲು. 2023ರಲ್ಲಿ ಅರೆಸ್ಟ್ ಆದರೂ ಬುದ್ಧಿ ಕಲಿಯದ ನಿಖಿಲಾ ಮತ್ತೆ ಅದೇ ಚಾಳಿ ಮುಂದುವರಿಸಿ ಮತ್ತೆ ಸಿಕ್ಕಿಬಿದ್ದಿದ್ದಾಳೆ. ಏಕಾಏಕಿ ಸುಮಾರು 7 ಲಕ್ಷ ಆಲಿವ್ ರಿಡ್ಲಿ ಆಮೆಗಳು ಒಡಿಶಾದ ಗಂಜಂ ಬಳಿ ಸಮುದ್ರ ತೀರಕ್ಕೆ ಲಗ್ಗೆ ಇಟ್ಟಿವೆ. ಪ್ರತಿ ವರ್ಷ ಆಲಿವ್ ರಿಡ್ಲಿ ಆಮೆಗಳು ಮೊಟ್ಟೆ ಇಡೋದಕ್ಕೆ ಒಡಿಶಾದ ಸಮುದ್ರ ತೀರಕ್ಕೆ ಆಗಮಿಸುತ್ತವೆ. 2023ರಲ್ಲಿ ಒಡಿಶಾ ಬೀಚ್ಗೆ ಸುಮಾರು 6,32,000 ಅಪರೂಪದ ಆಮೆಗಳು ಸಮುದ್ರ ತೀರಕ್ಕೆ ಬಂದು ಮೊಟ್ಟೆ ಇಟ್ಟಿದ್ವು. ಈ ಬಾರಿ 6.82 ಲಕ್ಷ ಆಮೆಗಳು ಆಗಮಿಸಿದ್ದು ಈ ಹಿಂದಿನ ದಾಖಲೆಯನ್ನ ಮುರಿದಿವೆ. ಒಡಿಶಾದಲ್ಲಿ ಒಲಿವ್ ರಿಡ್ಲಿ ಆಮೆಗಳಿಗೆ ಮೊಟ್ಟೆ ಇಡೋದಕ್ಕೆ ಸೂಕ್ತ ವಾತಾವರಣ ಇರೋದ್ರಿಂದ ಆಮೆಗಳ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ದೆಹಲಿಯಲ್ಲಿ ನಡೆದ ಆಪ್ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ದೆಹಲಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕಿಯಾಗಿ ಮಾಜಿ ಸಿಎಂ ಆಪ್ ಶಾಸಕಿ ಅತಿಶಿ ಮರ್ಲೇನಾ ಆಯ್ಕೆಯಾಗಿದ್ದಾರೆ. ಸೋಮವಾರದಿಂದ ದೆಹಲಿ ವಿಧಾನಸಭೆ ಅಧಿವೇಶನ ಆರಂಭವಾಗಲಿದೆ.
ಐಸಿಸಿ ಚಾಂಪಿಯನ್ಸ್ ಟ್ರೋಫಿ 2025ರ ಭಾರತ ವರ್ಸಸ್ ಪಾಕಿಸ್ತಾನ ಹೈ ವೋಲ್ಟೇಜ್ ಪಂದ್ಯ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿದೆ. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿದ ಪಾಕಿಸ್ತಾನ ತಂಡ 241 ರನ್ಗಳಿಗೆ ಆಲ್ ಔಟ್ ಆಗಿದೆ. ಟೀಂ ಇಂಡಿಯಾ 242 ರನ್ ಗುರಿ ಬೆನ್ನಹತ್ತಿದೆ. ಟೀಂ ಇಂಡಿಯಾದ ಕಿಂಗ್ ವಿರಾಟ್ ಕೊಹ್ಲಿ ಏಕದಿನ ಕ್ರಿಕೆಟ್ನಲ್ಲಿ ವೇಗವಾಗಿ 14,000 ರನ್ ಗಳಿಸಿದ ವಿಶ್ವದ ಮೊದಲ ಕ್ರಿಕೆಟ್ ಆಟಗಾರ ಎನಿಸಿಕೊಂಡಿದ್ದಾರೆ. ಜೊತೆಗೆ 157ನೇ ಕ್ಯಾಚ್ ಪಡೆದು ಏಕದಿನ ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಕ್ಯಾಚ್ ಪಡೆದ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಚಾಂಪಿಯನ್ಸ್ ಟ್ರೋಫಿ ಪಂದ್ಯದ ಆರಂಭಕ್ಕೂ ಮುನ್ನ ಭಾರತದ ವೇಗಿ ಜಸ್ಪ್ರೀತ್ ಬುಮ್ರಾ ಪುರುಷರ ವರ್ಷದ ಕ್ರಿಕೆಟಿಗ ಮತ್ತು ವರ್ಷದ ಪುರುಷರ ಟೆಸ್ಟ್ ಕ್ರಿಕೆಟಿಗ ಪ್ರಶಸ್ತಿ ಸೇರಿದಂತೆ ಐಸಿಸಿಯ ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಬೆನ್ನೆಲುಬಿನ ಸಮಸ್ಯೆಯಿಂದ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯಿಂದ ಬುಮ್ರಾ ದೂರ ಉಳಿದಿದ್ದಾರೆ. ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ನಡುವಿನ ಚಾಂಪಿಯನ್ಸ್ ಟ್ರೋಫಿ ವೇಳೆ ಭಾರತದ ರಾಷ್ಟ್ರಗೀತೆಯನ್ನ ಪ್ರಸಾರ ಮಾಡಿರುವ ಆತಿಥೇಯ ಪಾಕ್ ಮುಜುಗರಕ್ಕೀಡಾಗಿತ್ತು. ಇದೀಗ ಪಾಕ್ ಕ್ರಿಕೆಟ್ ಮಂಡಳಿಯ ನಡೆಗೆ ಟೀಕೆ ವ್ಯಕ್ತವಾಗುತ್ತಿದ್ದಂತೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಐಸಿಸಿ ವಿರುದ್ಧ ಕಿಡಿಕಾರಿದೆ. ಸಮಜಾಯಿಷಿ ನೀಡುವಂತೆ ಕೇಳಿದೆ.